ನಮ್ಮ ಹತ್ರನೇ ತಗೊಂಬಿಟ್ಟು ಅವರು ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಕಳಿಸ್ತಾರೆ. ಫಸ್ಟ್ ಪ್ರಿಫರೆನ್ಸು ಕೊತ್ತಂಬರಿ, ಸೆಕೆಂಡು ಮೆಂತೆ, ಸಬ್ಬಾಕ್ಷಿ ತಗೊಳ್ತಾರೆ. ಪಲ್ಕ ಅದರಲ್ಲಿ ಕಟ್ ಮಾಡ್ಕೊಂಡು ನಾವು ಒಂದು ಚೀಲಕ್ಕೆ 2000 ಸೀಡ್ ಆಗುತ್ತೆ. ತೀರಾ ದಪ್ಪನೂ ಆಗ್ಬಾರ್ದು, ಸಣ್ಣ ಆಗ್ಬಾರ್ದು. ದುರ್ಗಾ ಮಾರ್ಕೆಟು, ಹಿರಿಯೂರು ಮಾರ್ಕೆಟೆಲ್ಲ ಅವು ದಪ್ಪ ಸೀಡು. ಮೆಂತೆ ಸೊಪ್ಪಲ್ಲಿ ಕಳೆ ಬರಲ್ಲ. ಮೆಂತೆ ಸೊಪ್ಪಲ್ಲಿ ಕಳೆ ಬರಲ್ಲ. ನಾವೇ ಮ್ಯಾನೇಜ್ 10 kg ಬ್ಯಾಚ್ ಇದ್ದರೆ ನಾವೇ ಮ್ಯಾನೇಜ್ ಮಾಡ್ತೀವಿ. 10 kg ಬ್ಯಾಚ್ ಸಾಕು. ದಪ್ಪ ಮೆಂತೆ ಮತ್ತು ಇದು ಜವಾರಿ ಮೆಂತೆ, ಸಣ್ಣ ಮೆಂತೆ ಅಂತ ಈಗ 400-500 ಸೀಟ್ ಕೇಳ್ತೀವಿ. 6 ಗಂಟೆಗೆ ಕ್ಲೋಸ್ ಮಾಡ್ತೀವಿ ಮನೆಗೆ. ಮಾರ್ಕೆಟಿಗೆ ತಗೊಳೋದು ಬೆಳಗ್ಗೆ 4 ಗಂಟೆಗೆ ಹೋಗ್ತೀವಿ. ನಿನ್ನೆ 500 ರೂಪಾಯಿ ಆಯಿತು. ಕಮಿಷನ್ ತಗೊಂಡು ನಮಗೆ 450 ಸಿಗುತ್ತೆ. ಬೇರೆ ಸೊಪ್ಪು ಕೊತ್ತಂಬರಿ 360, ಸಬ್ಬಾಕ್ಷಿ 5 ರೂಪಾಯಿ, 500 ರೂಪಾಯಿ. ಕಿರಿಕ್ ಸಾಲೆ ಬರುತ್ತಾ? ಕಿರಿಕ್ ಸಾಲೆ ಅದು 2.5-3 ರೂಪಾಯಿ. ಪಲ್ಕ 2 ರೂಪಾಯಿ. ಕೊತ್ತಂಬರಿ 360-350. ಇವು ಬೀಜ 120 ರೂಪಾಯಿ kg. ನಾವು ಕೊತ್ತಂಬರಿ, ಸಬ್ಬಾಕ್ಷಿ ಸೊಪ್ಪು, ಮೆಂತೆ ಸೊಪ್ಪು ಬೆಳಿತೀವಿ. ಅದು ಬೇಗ ಬಂದುಬಿಡುತ್ತೆ. ಒಂದೊಂದು ಟೈಮು ಕೈ ಕೊಟ್ಬಿಡುತ್ತೆ. ಜಾಸ್ತಿ ಬೇಸಾಯ ಆದರೆ ಎಲ್ಲ ಇದಾಗಿ ಹೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಕೊತ್ತಂಬರಿ ಚೆನ್ನಾಗಿ ಬರುತ್ತೆ, ಗಾಳಿಗೆ ಎಲ್ಲ ಕೆಂಪಾಗ್ಬಿಡುತ್ತೆ ಕೊತ್ತಂಬರಿ. ನಮ್ಮದು ತಿಮ್ಮಣ್ಣ, ಮದಕರಿಪುರ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಟೋಟಲ್ ಎಷ್ಟು ಎಕರೆ ಬರುತ್ತೆ ನಮ್ಮದು 1.5 ಎಕರೆ ಬರುತ್ತೆ. 1.5 ಎಕರೆ. 1.5 ಎಕರೆಯಲ್ಲಿ ಏನೇನು ಬೆಳೆಗಳನ್ನ ಬೆಳಿತೀವಿ? 1.5 ಎಕರೆಯಲ್ಲಿ ಅರ್ಧ ಎಕರೆ ಟೊಮೊಟೊ ಗಿಡ ಹಾಕಿದ್ವಿ. ಇನ್ನು ಅರ್ಧ ಎಕರೆಯಲ್ಲಿ ಸೊಪ್ಪು, ಮತ್ತು ಸೌತೆ ಬೀಜ ಹಾಕ್ತೀವಿ. ಸೌತೆ ಹಾಕಿದ ನೆಲಕ್ಕೆ ಇದು ಮೆಂತೆ ಹಾಕಿರೋದು. ಸೌತೆ ಕಿತ್ಕೊಂಡು ಆದಮೇಲೆ ಸಬ್ಬಾಕ್ಷಿ ಸೊಪ್ಪು. ಅದು ಈಗ 15 ದಿವಸದ್ದು. 15 ದಿವಸ 20 ದಿವಸ ಆಗಿದೆ. ಓಕೆ ಅಣ್ಣ, ಇವಾಗ ಸೊಪ್ಪು ಕೇಳ್ತಾ ಇದ್ರಲ್ಲ, ಇದು ಈ ಸೊಪ್ಪು ನೀವು ಚೆಲ್ಬಿಟ್ಟು ಅಥವಾ ಹಾಕ್ಬಿಟ್ಟು ಎಷ್ಟು ದಿವಸ ಆಯ್ತಾನೆ ಇಲ್ಲಿಗೆ? ಇಲ್ಲಿ 22 ದಿವಸ ಆಯಿತು. 22 ದಿವಸ? 22 ದಿವಸ ಆಯಿತು. ಓಕೆ ಅಣ್ಣ, ಇದು ಹಾಕಿದ್ಮೇಲೆ ಎಷ್ಟು ದಿವಸಕ್ಕೆ ಕಟಾವಿಗೆ ಬರೋದು? ಅದೇ 20 ದಿವಸದ ಮೇಲೆ ಕಟಾವಿಗೆ ಬರುತ್ತೆ ಅಣ್ಣ. 3 ದಿವಸಕ್ಕೆ ಹುಟ್ಟುಬಿಡುತ್ತೆ. 3 ದಿವಸಕ್ಕೆ ಹುಟ್ಟುಬಿಡುತ್ತೆ. 22 ದಿವಸ 25 ದಿವಸದೊಳಗೆ ಕಟಾವು. ಅಣ್ಣ, ಇದನ್ನು ಭೂಮಿಗೆ ಹಾಕೋದಕ್ಕೂ ಮುಂಚೆ ಯಾವ ಥರ ರೆಡಿ ಮಾಡ್ಕೊತೀರಾ? ಬೇಸಾಯ ಹೊಡಿತೀವಿ. ಬೇಸಾಯ ಹೊಡೆದು ಬೀಜ ಚೆಲ್ಲಿ ಬಿಟ್ಟು ಅದ್ರ ಮೇಲೆ ಬೇಸಾಯ ಹೊಡಿತೀವಿ. ಮತ್ತು ತಳಕ್ಕೆ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟರೆ ಕೊಡ್ಬೋದು, ಇಲ್ಲದಿರ ಇಲ್ಲ. ನೀರು ಕಟ್ಟಿರೋದಷ್ಟೇ. ಓಕೆ ಅಣ್ಣ, ಇದು ಈ ಮೆಂತೆ ಸೊಪ್ಪು ನೀವು ಭೂಮಿಗೆ ಬಿತ್ತಿದ ಮೇಲೆ ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸುತ್ತೆ? 3 ದಿವಸಕ್ಕೆ. 3 ದಿವಸ ನೀರು ಕಟ್ಬಿಟ್ರೆ 3 ದಿವಸಕ್ಕೆ ಕಂಡುಬಿಡುತ್ತೆ. 5 ದಿವಸಕ್ಕೆ ಕ್ಲಿಯರಾಗಿ ಹುಟ್ಟುಬಿಡುತ್ತೆ. 5 ದಿವಸ ಕ್ಲಿಯರಾಗಿ? ಕ್ಲಿಯರಾಗಿ. ಓಕೆ ಅಣ್ಣ, ಇದು ಕಟಾವಿಗೆ ಎಷ್ಟು ದಿವಸಕ್ಕೆ ಬರುತ್ತೆ? ಕಟಾವಿಗೆ 22 ದಿವಸ ಬೇಕು. 22 ದಿವಸ. ಅಣ್ಣ, ಈಗ ನೀವು ಹಾಕ್ಬೇಕಾರೆ ಎಷ್ಟು ಮಡಿ ಅಥವಾ ಎಷ್ಟು ಬೀಜ, ಎಷ್ಟು ಕೆಜಿ ಅಂತ ಹಾಕ್ಕೊಂತೀರಾ? ಅದೇ ಈಗ ಒಂದು 10 ಪಟ ಹಿಂಗೆ ಒಂದು ಇಷ್ಟು ಅಡಿ ಬರುತ್ತಲ್ಲ, 10 kg ಹಾಕಿದ್ವಿ. 1 ಪಟ ಅಂತೀವಿ. 1 ಪಟ. 8 ಪಟ ಇದೆ. 10 kg ಹಾಕಿದ್ವಿ. 1 ಪಟಕ್ಕೆ 500 ಸೀಡ್ ಬರುತ್ತೆ. 500 ಸೀಡು. ಬೀಜ ಎಷ್ಟು ಬೇಕಾಗುತ್ತೆ ಅಣ್ಣ? ಬೀಜ ಅದೇ 1/4 kg ಬೇಕು. 1 kgಗೆ 500 ಸೀಡೇ ಆಗೋದು. 2 ಬೋರ್ನಲ್ಲಿ 1 ಬೋರಿಗೆ ಬಿಟ್ಟಿದ್ವಿ. 1 ಬೋರ್ನಲ್ಲಿ 1.5 ಇಂಚು 1.25 ಇಂಚ್ ಬರುತ್ತೆ. ಆಗುತ್ತೆ. ಅಣ್ಣ, ಇದು ಇವೇನು ಸೊಪ್ಪು ಹಾಕಿದ್ರಲ್ವಾ, ನೀವು ಸೊಪ್ಪು ಎಷ್ಟೆಷ್ಟು ಪಟ ಹಾಕೊಂಡು ಎಷ್ಟೆಷ್ಟು ದಿವಸಕ್ಕೆ ಬರೋಂಗೆ ನೀವು ಪ್ಲಾನ್ ಮಾಡ್ಕೊಂತೀವಿ? ನಾವು 8 ದಿವಸಕ್ಕೆ 8 ದಿವಸ ಬ್ಯಾಚ್ ಮಾಡ್ತೀವಿ. ಯಾಕೆ ಆ ಥರ ಮಾಡೋದು? ಒಂದು ಬ್ಯಾಚು ಈಗ ರೇಟ್ ಸಿಗಲಿಲ್ಲ ಅಂದರೆ ಇನ್ನೊಂದು ಬ್ಯಾಚ್ನಾಗ ಆದ್ರೆ ಸಿಗುತ್ತೆ ಅಂತ. ಲಾಸ್ ಆಗುತ್ತೆ. ಒಂದು ಬ್ಯಾಚು ರೂಪಾಯಿ ಸೀಡ್ ಸಿಗುತ್ತೆ. ಇವಾಗ 5 ರೂಪಾಯಿ ಸೀಡ್ ಇದೆ. 5 ರೂಪಾಯಿ ಸೀಡ್ ಇದೆ. 5 ರೂಪಾಯಿ ಸೀಡ್ ಅಂದರೆ ಒಳ್ಳೆ ರೇಟ್. ಒಳ್ಳೆ ರೇಟ್. 500 ರೂಪಾಯಿಗೆ 100. ನಿನ್ನೆ ಮಾರ್ಕೆಟ್ ಏನು ರೇಟ್ ಆಯ್ತಣ್ಣ? ನಿನ್ನೆ ಮಾರ್ಕೆಟು 450-500 ರೂಪಾಯಿ. ಹಂಗಾದ್ರೆ ಒಳ್ಳೆ ರೇಟ್. ಒಂದೊಂದು ಟೈಮು 1 ರೂಪಾಯಿ ಆಗುತ್ತೆ. ರೂಪಾಯಿ ಆದರೆ ಲಾಸು. ಲಾಸು. ಆ ಬೂದಿ ಡ್ರಿಪ್ಪು ಒಂದು ಟ್ರಿಪ್ ಮಳೆಗಾಲದಲ್ಲಿ ಕೊಡ್ತೀವಿ.
ಈಗ ಮಡಿ ನೀರು ಕಾಲೇ ಹೋಗಿ ಹರಿಸ್ತೀವಿ. ಮಡಿ ನೀರು ಹಾಂ 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 ಮಡಿ ನೀರು ಯಾವ ನೀರು ಚೆನ್ನಾಗಿ ಬರುತ್ತಣ್ಣ? ಬೂದಿ ಡ್ರಿಪ್ಪಿಗೂ ಚೆನ್ನಾಗಿ ಬರುತ್ತೆ. ಬೂದಿ ನೀರು ಹಾಂ ಚೆನ್ನಾಗಿ ಹಾಂ ಬರುತ್ತೆ. ಹಾಂ ಬೂದಿ ಡ್ರಿಪ್ ಅಂದರೆ ಅದೇ ತುಂತುರು. ಹಾಂ 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 ಅದೇ ರೈನ್ ವಾಟರ್. ಹಾಂ ರೈನ್ ವಾಟ್ರು ಅದಕ್ಕೂ ಚೆನ್ನಾಗಿ ಬರುತ್ತೆ. ಅದಕ್ಕೂ ಚೆನ್ನಾಗಿ ಬರುತ್ತೆ, ಇದಕ್ಕೂ ಚೆನ್ನಾಗಿ ಬರುತ್ತೆ. ಹ್ಞೂ ಹ್ಞೂ ಬಿತ್ತುವಾಗ ಏನು ತಳ್ಗೊಬ್ಬರ ಹಾಕಿರ್ತೀರ? 26 20 DAP ಯಾವುದಾದ್ರೂ ಒಂದು. ಅಣ್ಣ ಈ ಹೊಲಗಳಿಗೆ ದನಿ ಗೊಬ್ಬರ ಎಷ್ಟು ವರ್ಷಕ್ಕೊಂದ್ಸರಿ ಹೊಡೆದ್ರೆ ಚೆನ್ನಾಗಿ? 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಹೊಡಿತೀವಿ. ಹೊಡಿತೀವಿ. ಹ್ಞೂ ಓಕೆ ಅಣ್ಣ, ಇದಕ್ಕೆ ಅಂಥದ್ದು ಯಾವ್ದಾದ್ರು ಎಫೆಕ್ಟಿವ್ ರೋಗ ಬರುತ್ತಾ? ಯಾವುದಕ್ಕಣ? ಮೆಂತ್ಯ ಸೊಪ್ಪಿಗೆ ರೋಗ ಬರುತ್ತೆ. ಏನು ರೋಗ ಬರುತ್ತೆ? ಮೆಂತ್ಯ ಸೊಪ್ಪು ಎಲ್ಲ ಕಂಪ್ಲೀಟ್ ಬರ್ನ್ ಆಗಿಬಿಡುತ್ತೆ. ಹೌದಾ? ಹಾಂ ಬರ್ನ್ ಆಗಿಬಿಡುತ್ತೆ. ಒಂದು ಟೈಮ್ ಬಂತು ಸ್ಟಾರು, ಬರಲಿಲ್ಲ ಅಂದರೆ ಹೋಗ್ಬಿಡ್ತು. 10 kgಯಿಂದ 1,000 1,500 ಸೀಡ್ ಸಿಗುತ್ತೆ ಅಷ್ಟೇ. ಹೌದಾ? ಹ್ಞೂ ಇವು ಬೀಜ 120 ರೂಪಾಯಿ kg. ಹಾಂ ಅಣ್ಣ, ಈಗ ನೀವೆಲ್ಲ ಸೊಪ್ಪು ಕೇಳಕ್ಕೆ ಎಷ್ಟು ಗಂಟೆ ಬಂದಿದ್ದಣ್ಣ? 4 ಗಂಟೆ ಬಂದಿದ್ದು. ಓಕೆ, ಎಷ್ಟು ಗಂಟೆವರೆಗೂ ಕೇಳ್ತೀರಣ್ಣ? ಈಗ 400-500 ಸೀಡ್ ಕೇಳ್ತೀವಿ. 6 ಗಂಟೆಗೆ ಕ್ಲೋಸ್ ಮಾಡ್ತೀವಿ ಮನೆಗೆ. ಓಕೆ, ಸೊಪ್ಪು ಅಣ್ಣ ಮಾರ್ಕೆಟಿಗೆ ತಗೊಂಡೋಗೋದು? ಮಾರ್ಕೆಟಿಗೆ ತಗೊಂಡೋದು ಬೆಳಗ್ಗೆ 4 ಗಂಟೆಗೆ ಹೋಗ್ತೀವಿ. ಬೆಳಗ್ಗೆ 4 ಹ್ಞೂ ಗಂಟೆಗೆ. ಹ್ಞೂ ಓಕೆ, ದುರ್ಗದಲ್ಲಿ ಮಾರ್ಕೆಟು ಎಷ್ಟು ಗಂಟೆ ಕಣ ಕರೆಕ್ಟ್ ಒಳ್ಳೆ ಟೈಮ್? ಕರೆಕ್ಟ್ 3 ಗಂಟೆಯಿಂದ 4 ಗಂಟೆಗೆ. ಅದೇ ಒಳ್ಳೆ ಟೈಮ್. ಒಳ್ಳೆ ಟೈಮ್. ಅಣ್ಣ, ಈ ಸೊಪ್ಪಲ್ಲಿ ಈ ವರ್ಷ ಕೊಡ್ತಾ ಇದ್ದೀರಾ? ನಿನ್ನೆ ಏನು ರೇಟ್ ಆಯಿತು? ನಿನ್ನೆ 500 ರೂಪಾಯಿ ಆಯಿತು. 500 ರೂಪಾಯಿ. ನಿಮಗೆ ರೈತರಿಗೆ ನೇರವಾಗಿ 500 ರೂಪಾಯಿ ಸಿಕ್ಕೈತೆ? 500 ರೂಪಾಯಲ್ಲಿ ಕಮಿಷನ್ ತಗೊಂತಾರೆ. ಅಲ್ಲ, ಓಕೆ, ನಿಮಗೆ ನಾವು ಕಮಿಷನ್ ತಗೊಂಡು ನಮಗೆ 450 ಸಿಗುತ್ತೆ. 450 ಸಿಗುತ್ತೆ. ಓಕೆ, ಅಲ್ಲಿಗೆ 400 ರೂಪಾಯಿ ಅಥವಾ 5 ರೂಪಾಯಿ ನಿಮಗೆ ಒಳ್ಳೆ. ಹಾಂ ಒಳ್ಳೆ ರೇಟು. ಬೇರೆ ಸೊಪ್ಪುಗಳು ಏನೇನು ರೇಟ್ ಇತ್ತಣ್ಣ? ಬೇರೆ ಸೊಪ್ಪು ಕೊತ್ತಂಬರಿ 360, ಸಬ್ಬಾಕ್ಷಿ 5 ರೂಪಾಯಿ, 500 ರೂಪಾಯಿ. ಸಬ್ಬಾಕ್ಷಿ 5. ಹಾಂ ಕಿರಿಕ್ಸಾಲೆ ಬರುತ್ತಾ? ಹಾಂ, ಕಿರಿಕ್ಸಾಲೆ ಅದು 2.5-3 ರೂಪಾಯಿ. ಓಕೆ. ಪಲ್ಕ 2 ರೂಪಾಯಿ. ಕೊತ್ತಂಬರಿ ಏನು ರೇಟ್ ಆಯ್ತು? ಕೊತ್ತಂಬರಿ 360-350. ಕೊತ್ತಂಬರಿ. ಅಣ್ಣ, ಈಗ ನೀವು ಮನೆಗಳೇ ಹಾಕೊಂಡು ಮನೆಗಳ ಸೊಪ್ಪು ಇಟ್ಕೊಳ್ಳೋದೆಲ್ಲ ಮಾಡ್ಕೊತ ಇದ್ದೀರಲ್ಲ, ನಿಮ್ಮ ಪ್ರಕಾರ ಎಷ್ಟು ಲಿಮಿಟ್ ಅಥವಾ ಎಷ್ಟು ಮಡಿ ಇದ್ರೆ ಚೆನ್ನಾಗಿ ಅನ್ಸುತ್ತೆ ನೀವೇ ಮ್ಯಾನೇಜ್ ಮಾಡೋದಾದ್ರೆ? ನಾವೇ ಮ್ಯಾನೇಜ್ 10 kg ಬ್ಯಾಚ್ ಇದ್ದರೆ ನಾವೇ ಮ್ಯಾನೇಜ್ ಮಾಡ್ತೀವಿ. 10 kg ಬ್ಯಾಚ್ ಅಷ್ಟು ಸಾಕು. ಮತ್ತೆ ಇಲ್ಲಾಂದರೆ ಇದು ಹೂವಿ ಬಂದುಬಿಡುತ್ತೆ. ಅಣ್ಣ, ಈ ಸೊಪ್ಪಿನ ಬೀಜ ಎಲ್ಲಿ ತರ್ತೀರ ನೀವು? ನಾವು ದುರ್ಗದಲ್ಲಿ ಲಕ್ಷ್ಮೀ ಜನಾರ್ದನ ಅಂಗಡಿಲಿ. ಲಕ್ಷ್ಮೀ ಜನಾರ್ದನ ಅಂಗಡಿ ಅಲ್ಲೇ ತರೋದ? ಅಣ್ಣ, ಇದು ಈ ಮೆಂತ್ಯ ಬೀಜ ನಿಮಗೆ ಅವರು ಯಾವ ಥರ ಕೊಡ್ತಾರೆ? ನೀವು ಅದೇ ಹೇಳ್ತೀರಾ ಸೊಪ್ಪಿಗೆ ಅಂತೇಳಿ? ಸೊಪ್ಪಿನ ಬೀಜ ಅಂತ ಹೇಳ್ತೀವಿ. ಅದರಲ್ಲಿ 2 ಐಟಮ್ ತೋರಿಸ್ತಾರೆ ಅವರು. ದಪ್ಪ ಮೆಂತೆ ಮತ್ತು ಇದು ಜವಾರಿ ಮೆಂತೆ, ಸಣ್ಣ ಮೆಂತೆ ಅಂತ. ಅವು ಸಣ್ಣ ಮೆಂತೆ ಬಂದರೆ ಎಲೆ ಸಣ್ಣ ಚಿಕ್ಕಗೆ ಬರುತ್ತೆ. ಇದು ಬ್ರ್ಯಾಂಡ್ ಇರ್ತಾವೆ, ಬಾಹುಬಲಿ ಆ ಥರ. ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ನಾವು ಒಳ್ಳೆ ಬೀಜ ತರ್ತೀವಿ. ಒಳ್ಳೆ ಬೀಜ ಅಣ್ಣ, ಈ ಮೆಂತ್ಯ ಸೊಪ್ಪು ಕಿತ್ಮೇಲೆ ಮತ್ತೆ ಈ ಜಮೀನ ಎಷ್ಟು ಖಾಲಿ ಬಿಡ್ತೀರಾ? ಸ್ವಲ್ಪ ದಿವಸ ಹೆಂಗೆ? 1 ವಾರ 15 ದಿವಸ ಖಾಲಿ ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಏನು? ಮತ್ತೆ ಯಾವ್ದಾದ್ರು ಬೇರೆ ಚೇಂಜ್ ಮಾಡ್ತೀವಿ. ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಕೊತ್ತಂಬರಿನೂ ಹಾಕ್ಬೋದು, ಸಬ್ಬಾಕ್ಷಿನೂ ಹಾಕ್ಬೋದು. ಸಬ್ಬಾಕ್ಷಿ ಹಾಕಿದ ನೆಲಕ್ಕೆ ಮೆಂತ್ಯ ಹಾಕಕ್ಕೆ ಬರಲ್ಲ. ಫಸ್ಟಿಗೆ ಮೆಂತ್ಯ ಹಾಕ್ಕೋಬೋದು, ಆಮೇಲೆ ಬೇರೆ ಬೆಳೆ ಹಾಕ್ಕೋಬೋದು. ಅಣ್ಣ, ಈಗ ನಿಮ್ಮ ಅನುಭವದಲ್ಲಿ ಇನ್ಮೇಲೆ ಬೇಸಿಗೆ ಶುರು ಆಗುತ್ತೆ. ಯಾವ ಸೊಪ್ಪಿನ ಬೆಳೆ ಹಾಕೊಂಡ್ರೆ ಅಂದರೆ ಬಿಸಿಲಿಗೆ ಚೆನ್ನಾಗಿ ಬರುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ? ಯಾವ್ದು ಹಾಕೊಂಡ್ರೆ ಒಳ್ಳೇದು ಅನ್ಸುತ್ತೆ? ಕೊತ್ತಂಬರಿ ಮೆಂತೆ. ಬೇರೆ ಸೊಪ್ಪುಗಳು ಸ್ವಲ್ಪ ಇದಾಗ ಸ್ವಲ್ಪ ಇದೆ. ಇವೆರಡು ಬರ್ತಾವೆ. ಪಲ್ಕ ಬರುತ್ತೆ. ಪಲ್ಕ ಬರುತ್ತೆ. ಅಣ್ಣ, ಈಗ ನಿಮ್ಮೊಂದಾಗಿ ಕಾಣ್ತಿರೋ ಸೊಪ್ಪು ನಿಮ್ಗೆ ಎಷ್ಟು ಆರೋಗ್ಯವಾಗಿ ಬಂದಿದೆ ಅಂತ ಅನ್ಸುತ್ತೆ? ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ವಿ. ಚೆನ್ನಾಗಿ ಬಂದಿದೆಯಾ? ಓಕೆ, ಇಷ್ಟು ಏನು ಕಾಣ್ತೀವಿ ಇಷ್ಟು ಬಂದರೆ ಸಾಕಲ್ಲ? ಇಷ್ಟು ಬಂದರೆ ಸಾಕು. ಓಕೆ ಅಣ್ಣ, ಇದು ಕಟ್ಟು ಯಾವ ಥರ ಕಟ್ತೀರಾ ನೀವು? ನಾವು ಗೋಣಿ ಚೀಲದಲ್ಲಿ ಅಕ್ಕಿ ಪಾಕೆಟ್ ಇರ್ತಾವಲ್ಲ, ಅದರಲ್ಲಿ ಕಟ್ ಮಾಡ್ಕೊಂಡು ನಾವು ಒಂದು ಚೀಲಕ್ಕೆ 2000 ಸೀಡ್ ಆಗುತ್ತೆ. ಒಂದು ಚೀಲಕ್ಕೆ ಆ ಚೀಲ ತಗೊಂಡ್ಬಂದು ಕಟ್ ಮಾಡ್ಕೊಂಡು ನಾವು ಕಟ್ತೀವಿ. ಬೇರೆಯವರೆಲ್ಲ ರಬ್ಬರ್ ಹಾಕ್ತಾರೆ, ರಬ್ಬರ್ ಬ್ಯಾಂಡು. ಮತ್ತೆ ಉರಿ ಸಿಗುತ್ತೆ kg ಲೆಕ್ಕ. ಅದು ತರ್ತಾರೆ. ನಾವು ನಮ್ಮದಲ್ಲಿ ಇದೆ ಕಟ್ ಮಾಡ್ಕೊಂಡು ಕಟ್ತೀವಿ. ಕಟ್ಟು ಯಾವ ಥರ ಇರಬೇಕು? ಕಟ್ಟು ಅದೇ 2 ಅಡಿ ಒಂದು ಈ ಥರ ಇದ್ದರೆ ಅದರಲ್ಲಿ ಹೇಳ್ಕೊಂಡು ಕಟ್ತೀವಿ. ಕಟ್ಟು ದಪ್ಪ ಆಗಲಿ ಅಥವಾ ಸೀಡು ಮಾಮೂಲು ಒಂದು ಮೀಡಿಯಮ್ ಇರಬೇಕು ಸರ್. ಮೀಡಿಯಮ್ ಇರಬೇಕು. ತೀರಾ ದಪ್ಪನೂ ಆಗ್ಬಾರ್ದು, ಸಣ್ಣ ಆಗ್ಬಾರ್ದು. ದುರ್ಗಾ ಮಾರ್ಕೆಟು, ಹಿರಿಯೂರು ಮಾರ್ಕೆಟೆಲ್ಲ ಅವು ದಪ್ಪ ಸೀಡು. ಅಣ್ಣ, ಇವಾಗ ಅಡಿಕೆ ಬೆಳೆ ಬೆಳೆದಿರ್ತಾರೆ, ಬಾಳೆ ಏನೇನೋ ಬೇರೆ ಬೇರೆ ಹೊಲ ತುಂಬ ಕಳೆ ಇರುತ್ತೆ. ಈ ಸೊಪ್ಪು ಭಾಳ ಜನ ಕೇಳೋದು, ಈ ಸೊಪ್ಪಲ್ಲಿ ಕಳೆ ಬರಲ್ವಾ ಅಂತ ಹೇಳಿ. ಮೆಂತ್ಯ ಸೊಪ್ಪಲ್ಲಿ ಕಳೆ ಬರಲ್ಲ. ಮೆಂತ್ಯ ಸೊಪ್ಪಲ್ಲಿ ಕಳೆ ಬರಲ್ಲ. ಯಾಕಂದ್ರೆ 20 ದಿವಸ ಕಾಲ ಕಟಿಂಗ್ ಆಗಿರುತ್ತೆ. ಅದು ಹುಲ್ ಬಿಟ್ಕೊಡಲ್ಲ. ಸಬ್ಬಾಕ್ಷಿ ಆದರೆ ಅದರಲ್ಲಿ ಈಗ ಕಳೆ ಬರುತ್ತೆ. ಅಣ್ಣ, ಆಯಿತು. ಇವಾಗ ಮೆಂತ್ಯ ಬೀಜನೂ ಬರುತ್ತೆ, ಈಗ ಸೊಪ್ಪು ಬರುತ್ತೆ. ನೀವು ಓನ್ಲಿ ಸೊಪ್ಪು ಅಷ್ಟೇ ನಿಮ್ಮದು? ಓನ್ಲಿ ಸೊಪ್ಪು. ಬೀಜಕ್ಕೆ ಏನು ಹಾಕಲ್ಲ? ಇಲ್ಲ ಸೊಪ್ಪು ಮಾತ್ರ. ಈಗ ಇಲ್ಲ, ಬೆಳಗ್ಗೆ ಟೈಮು ಅಲ್ಲಿ ಆ ಕಡೆ ಟೊಮೆಟೊ ಸಸಿ ಇದೆ. ಟೊಮೆಟೊ ಎಷ್ಟು ದಿವಸ? ಟೊಮೆಟೊ ಆಲೆ ಕಾಯಿ ಬಂದಿದೆ. ರೇಟ್ ಇಲ್ಲ ಟೊಮೆಟೊ? ರೇಟ್ ಇಲ್ಲ, ಹಾಕಿದ್ವಿ, ಇನ್ನೂ ಬಿಡಿಸಿಲ್ಲ. ಇನ್ನೂ ಬಿಡಿಸಿಲ್ಲ. ಯಾವ ಕಡೆ ಇದೆ ಹೇಳ್ರಿ?
ಆ ಕಡೆ ಇದ್ರ ಪಕ್ಕ. ಒಂದು ಕಡೆ ಹಾಂ 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 ಈ ತೆಂಗಿನ ಗಿಡಗಳೆಲ್ಲ ನಿಮ್ಮ ಹಾಂ ನಮ್ಮ ಎಷ್ಟು ವರ್ಷ ತಗೊಳ್ಳಿ ತೆಂಗಿನ ಗಿಡ? ತೆಂಗಿ ಗಿಡ ಅಲ್ಲೇ ಸುಮಾರು ಒಂದು 10 ವರ್ಷದ ಮೇಲೆ 10 ವರ್ಷ. ಹಾಂ 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 ತೆಂಗಿನೆಲ್ಲ ಫಸಲು ಚೆನ್ನಾಗಿ ಬರ್ತೈತಣ್ಣ? ಹಾಂ ಫಸಲು ಚೆನ್ನಾಗಿ ಬರುತ್ತೆ. ಒಂದು ಗಿಡದಕ್ಕೆ ಸರಾಸರಿ ಎಷ್ಟು ಸಿಗುತ್ತಣ್ಣ? ಸರಾಸರಿ ಇಲ್ಲಿ ಮಂಗಣ್ಣ ಕಾಟ ಅವೆಲ್ಲ ಇದು ಮಾಡಿದ್ರು ಒಂದು 100-150-200 ಕಾಯಿ ಸಿಗುತ್ತೆ. ಬೀಳ್ತಾವ? ಹ್ಞೂ ಅದಕ್ಕೆ ನೀವೇನು ಎಕ್ಸ್ಟ್ರಾ ಪೋಷಣೆ ಇಲ್ಲ ಏನು ಪೋಷಣೆ ಮಾಡಲ್ಲ, ನೀರು ಕಟ್ಟಲ್ಲ, ಈ ಸೊಪ್ಪಿಗೆ ಏನಾಗುತ್ತೆ ಅದೇ ನೀರು. ಅದೇ ನೀರು, ಗೊಬ್ಬರ ಏನು ಹಾಕಿಲ್ಲ. ಅದೇ ಅಣ್ಣ, ಈ ಮಾರ್ಕೆಟಿಗೆ ಸೊಪ್ಪು ತಗೊಂಡು ಹೋಗ್ತಿರಲ್ಲ, ಹಾಂ ಗ್ರಾಹಕರಾಗಲಿ ಅಥವಾ ಕೊಂಡ್ಕೊಳ್ಳೋರಾಗಲಿ ಫಸ್ಟ್ ಪ್ರಿಫರೆನ್ಸ್ ಯಾವ ಸೊಪ್ಪಿಗೆ ಕೊಡೋದು? ಫಸ್ಟ್ ಪ್ರಿಫರೆನ್ಸ್ ಕೊತ್ತಂಬರಿ. ಕೊತ್ತಂಬರಿ. ಓಕೆ. ಸೆಕೆಂಡು ಮೆಂತೆ. ಮೆಂತೆ ಸ್ವಲ್ಪ ತಾಣ್ತಾರೆ ಅವರು, ಸಬ್ಬಾಕ್ಷಿ ತಾಣ್ತಾರೆ. ಹಾಂ ಪಲ್ಕ. ನಾವೆಲ್ಲ ಹೋಲ್ಸೇಲಲ್ಲಿ ಅಷ್ಟು ಕೊಟ್ಟು ಬಂದುಬಿಡ್ತೀವಿ. ಒಬ್ಬರಿಗೆ ತಾಂಡ್ಬಿಡ್ತಾರೆ ಅವರು, ಅವ್ರು ಹೆಂಗೇನೋ ಮಾಡ್ಕೊಳ್ತಾರೆ. ಹಾಂ 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 ಸೇಲ್ ಮಾಡ್ತಾರೆ ಅವರು. ಅಣ್ಣ, ಇದು ಈ ಪಲ್ಕ ಮಾಮೂಲು ಸೊಪ್ಪು ಸಾಂಬಾರ್ಗೆ ಹೋಗುತ್ತೆ, ಈ ಮೆಂತೆನೂ ಸೊಪ್ಪು ಸಾಂಬಾರ್ಗೆ ಹೋಗುತ್ತೆ. ಬಟ್ ಈ ಮೆಂತೆ ಸ್ವಲ್ಪ ಕೈ ಇರುತ್ತೆ. ಜನ ಯಾವುದಕ್ಕೆ ಮೆಂತೆನ ಇಷ್ಟಪಡೋಕ್ಕೆ ಕಾರಣ ಏನು? ಕಾರಣ ಏನೊಂದು ಇದಿರಲ್ಲ, ರೋಗ ರುಜಿನಗಳು ಬರಲ್ಲ ಅಂತೇಳಿ. ಇದು ಮೆಂತೆ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ, ರಕ್ತ ಪುಷ್ಟಿ ಆಗುತ್ತೆ ಅಂತೇಳಿ ಇದು ಮಾಡ್ತಾರೆ. ಈಗ ಸೊಪ್ಪು ಮಿಕ್ಸ್ ತಗೊಂತಾರಲ್ಲ, ಎಷ್ಟು ಕಟ್ಟಿಗೆ ಎಷ್ಟು ಕಟ್ಟು ಒಂದು ಮೆಂತೆ ತಗೊಂತಾರೆ? ಮೆಂತೆನಾ? ಹಾಂ ಎರಡು ಪಲ್ಕ 2 ತಾಂಡ್ರೆ ಮೆಂತೆ 1 ತಾಣ್ತಾರೆ. ಹಾಂ ಕಿರಿಕ್ಸಲೆ 4-5 ತಾಣ್ತಾರೆ. ಕಿರಿಕ್ಸಲೆ ಸೊಪ್ಪು ಅದು ಸಾಂಬಾರಿಗೆ ಚೆನ್ನಾಗಿರುತ್ತೆ, ಟೇಸ್ಟು. ಉದಕ ಸೊಪ್ಪು ಬೇಯಿಸೋದು ಅದೆಲ್ಲ ಮಾಡ್ತಾರೆ. ಕೊತ್ತಂಬರಿ ಒಂದೇ 1-2 ಅದೇನು ಸ್ವಲ್ಪ ಹಾಕ್ತಾರಲ್ಲ ಅಣ್ಣ ಸರ್. ಅಣ್ಣ, ಈಗ ಜನ ಕಮರ್ಷಿಯಲ್ಲಾಗಿ ಆ ಬೆಳೆ ಈ ಬೆಳೆ ಅದು ಇದು ಅಂತ ಮಾಡ್ತಾನೆ ಇದ್ದಾರೆ. ಹಾಂ ನೀವು ಈ ಸೊಪ್ಪು ಬೆಳೆ ಬೆಳೀತಿದ್ದೀರಾ, ಈ ಸೊಪ್ಪು ಬೆಳೆಯಲ್ಲಿ ನಿಮಗೆ ಎಷ್ಟು ಸಮಾಧಾನ, ಎಷ್ಟು ತೃಪ್ತಿ ಐತೆ? ಏನೋ ಅವತ್ತು ಬಂದ್ರೂ ಮನೆತನ ಖರ್ಚು ಅದೆಲ್ಲ ಹೋಗ್ತವೆ. ಅದು ಇವೆಲ್ಲ ನೀರುಳ್ಳಿ ಅವೆಲ್ಲ ಹಾಕಿದ್ರೆ 3 ತಿಂಗಳು 4 ತಿಂಗಳು ಬೇಕು. ತೀರ ಮತ್ತೆ ಅದರಲ್ಲಿ ಲಾಸ್ ಆದರೆ ಯಾತೋ ಬರಲ್ಲ. ತೀರ ಸಿಕ್ಕರೆ ಸಿಕ್ತೋ, ಸಿಗದಿರಿಲ್ಲ. ಇದು ಹೆಂಗೆ ಮಂತನ ನಡ್ಕೊಂಡು ಹೋಗುತ್ತೆ. ಅವತ್ತೇ ಖರ್ಚಾಗಲಿ, ನಮಗೆ ತೃಪ್ತಿ ಇದೆ. ಎಷ್ಟು ವರ್ಷದಿಂದ ಬೆಳೆದಿರೋಣ ಸೊಪ್ಪು? ನಾವು ಸುಮಾರು ಒಂದು 10 ವರ್ಷದಿಂದ ಬೆಳಿತೀವಿ. ಈ ಸೊಪ್ಪು ನೀವು ನೋಡಿರೋ ಪ್ರಕಾರ ಬರೀ ಚಿತ್ರದುರ್ಗ ಮಾರ್ಕೆಟ್ ಅಷ್ಟೇ ಸೀಮಿತ ಆಗಿದೆಯಾ ಅಥವಾ ಬೇರೆ ಕಡೆ ಹೋಗುತ್ತಾ? ಇಲ್ಲ, ಇಲ್ಲಿಂದ ನಮ್ಮೂರಿಂದ ಉಡುಪಿ ಮಂಗಳೂರು, ಉಡುಪಿ ಮಂಗಳೂರು ಡೈರೆಕ್ಟ್ ಡೆಲಿವರಿ. ಬೇರೆ ತಗೊಂಡ್ಬಿಟ್ಟು ನಮ್ಮ ಹತ್ರನೇ ತಗೊಂಡ್ಬಿಟ್ಟು ಅವರು ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಕಳಿಸ್ತಾರೆ. ಪಲ್ಕನ್ ಸೊಪ್ಪು ಈಗಲೂ ಹೋಗ್ತಾ ಆಯಿತು. ಸೊಪ್ಪು ಇವತ್ತು ಕೇಳ್ತಾ ಇದ್ದೀರಲ್ಲ, ಇದು ಸೊಪ್ಪು ಮಾರಾಟಕ್ಕೆ ನಾಳೆ ಎಷ್ಟು ಗಂಟೆವರೆಗೂ ಬರುತ್ತೆ ಅಥವಾ ಒಂದು ದಿವಸ 2 ದಿವಸ ಇರುತ್ತಾ? ಹೆಂಗೆ? 2 ದಿವಸ ಇರುತ್ತೆ. 2 ದಿವಸ. ಹಾಂ ಸೊಪ್ಪನ್ನ ಯಾವ ಟೈಮಲ್ಲಿ ಕೇಳಬೇಕಣ್ಣ? ಸಾಯಂಕಾಲ. ಸಾಯಂಕಾಲ ಕಿತ್ಬಿಟ್ಟು ಇವಾಗ ಹೋಗಿ ಮನೆಯಲ್ಲಿ ತೊಳೆದ್ಬಿಟ್ಟು ಇದಾಕಬೇಕು. ತೊಳೆದ್ಬಿಟ್ಟು ಕ್ಲೀನಾಗಿ ಒಣಸಿ ಆಮೇಲೆ ನೀರು ಕಟ್ಟಿ ನೀರು ಹಾಕಿ ಬೆಳಗ್ಗೆ ಎದ್ದು ಬಟ್ಟೆಯಲ್ಲಿ ತಿರ್ಕೊಂಡು ಹೋಗ್ಬೇಕು ಸೊಪ್ಪು. ಹಾಗಾದರೆ ಏನು ಬಾಡಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ಅಣ್ಣಾರು, ಇಷ್ಟೊತ್ತು ಏನು ಈ ಮೆಂತ್ಯ ಸೊಪ್ಪು ಕೇಳ್ತಾ ಇದ್ದಾರೆ, ಮೆಂತ್ಯ ಸೊಪ್ಪು ಬೆಳೆಯೋ ವಿಧಾನ ಯಾವ ರೀತಿ ಅಂತ ಹೇಳ್ಬಿಟ್ಟು ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣಾರೆ. ನಮಸ್ಕಾರ ಅಣ್ಣಾರೆ. ನಮಸ್ಕಾರ.